ಸದ್ಯ ರಾಜ್ಯದಲ್ಲಿ ಪಡಿತರ ಚೀಟಿ ಪರಿಷ್ಕರಣೆ ದೊಡ್ಡ ಮಟ್ಟದ ಗೊಂದಲಕ್ಕೆ ಕಾರಣವಾಗಿದೆ. ಆಡಳಿತ ಪಕ್ಷ ಪ್ರತಿಪಕ್ಷಗಳ ನಡುವೆ ಜಟಾಪಟಿಗೆ ಕಾರಣವಾಗಿರುವಂತಹ ಈ ವಿಚಾರದ ಕುರಿತಂತೆ ರಾಜ್ಯದ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೇನೇ ಆಹಾರ ಇಲಾಖೆ ಸಚಿವರಾಗಿರುವಂತಹ KH ಮುನಿಯಪ್ಪ ಅವರು ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು KH ಮುನಿಯಪ್ಪ ಅವರನ್ನ ಮಾತನಾಡಿಸಿದ್ದಾರೆ. ಈ ವೇಳೆ ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. BPL ಕಾರ್ಡನ್ನು APLಗೆ ವರ್ಗಾವಣೆ ಮಾಡಿರುವಂಥ ಪ್ರಕರಣ ರಾಜ್ಯಾದ್ಯಂತ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದೆ. ವಿಪಕ್ಷಗಳು ಇದನ್ನೇ ದೊಡ್ಡ ಮಟ್ಟ ಅಸ್ತ್ರವಾಗಿ ಪ್ರಯೋಗಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡುವಂಥ ಕೆಲಸವನ್ನು ಮಾಡ್ತಿದೆ. ಹೀಗಾಗಿ ಸಚಿವ KH ಮುನಿಯಪ್ಪನವರು ಇಂದು ಸುದ್ದಿಗೋಷ್ಠಿ ನಡೆಸಿ ಅದ್ರ ಬಗ್ಗೆ ಸ್ಪಷ್ಟನೆ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಸುತ್ತೋಲೆಯ ಪ್ರಕಾರ ರಾಜ್ಯದಲ್ಲಿ ಈ ಒಂದು ಕಾರ್ಡ್ಗಳ ಪರಿಷ್ಕರಣೆ ಪ್ರಕ್ರಿಯೆ ನಡೆದಿದೆ ಅಂತ ಅನ್ನೋದು ಸರ್ಕಾರದ ವಾದ. ಆದರೆ ಅದಕ್ಕೆ ಸಮರ್ಥನೆ ಕೊಡುವಂಥ ಈ ನಿಟ್ಟಿನಲ್ಲಿ ಸರ್ಕಾರ ಎಲ್ಲೋ ಒಂದು ಕಡೆ ಎಡವಿದೆ ಅಂತ ಅನಿಸುತ್ತೆ. ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಲಿಕ್ಕೆ ಸಚಿವ KH ಮುನಿಯಪ್ಪ ನಮ್ಮ ಜೊತೆಗಿದ್ದಾರೆ. ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್. ಈಗ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಸೂಚನೆಯನ್ನು ಆಧಾರವಾಗಿ ಇಟ್ಕೊಂಡು ನೀವೊಂದು ತೀರ್ಮಾನ ತೆಗೆದುಕೊಂಡಿದ್ದೀರಾ. ಆದರೆ ರಾಜ್ಯ ಸರ್ಕಾರ ಸರ್ ಈ ನಿಲುವನ್ನು ತಿಳಿಸ್ಲಿಕ್ಕೆ ಯಾಕೆ ವಿಫಲ ಆಯಿತು ಅಂತ? ಇಲ್ಲ, ಈಗಾಗಲೇ ತಿಳಿಸಿದ್ದೀವಿ. ಎಲ್ಲ ಕೇಂದ್ರ ಸರ್ಕಾರ ಗೈಡ್ಲೈನ್ಸ್ನಲ್ಲೇ ನಾವು ಇವತ್ತು ಈ ಕಾರ್ಯಕ್ರಮನ ಇಂಪ್ಲಿಮೆಂಟ್ ಮಾಡಿರೋದು. ಓಕೆ, ಪ್ರತಿಯೊಂದು ಕೂಡ ಇವತ್ತು ಉದಾಹರಣೆಗೆ ನೋಡಿ, ಕೇಂದ್ರ ಸರ್ಕಾರ 5,80,00,000 ಕಾರ್ಡ್ಗಳನ್ನು ರದ್ದು ಮಾಡಿದೆ. ಅವು ನಕಲಿ ಅಂತ ಹೇಳ್ತಾರೆ, ಅನರ್ಹರು ಅಂತ ಹೇಳಿದ್ದಾರೆ. ಅಂದಮೇಲೆ ಇಡೀ ಭಾರತದುದ್ದಗಲಕ್ಕೂ ಇಂಥವು ಇವೆ, ಇಲ್ಲ ಅಂತಲ್ಲ. ಅದನ್ನು ಪರಿಷ್ಕರಣೆ ಮಾಡೋ ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ. ಇವತ್ತು BJP ಅವರು ಇದಕ್ಕೆ ಉತ್ತರ ಹೇಳಬೇಕು. ಈ ರಾಷ್ಟ್ರದಲ್ಲಿ 5.8 ಕೋಟಿ ಕಾರ್ಡ್ಗಳನ್ನು ನಕಲಿ ಅಂತ ಹೇಳಿದೆ BJP ಸರ್ಕಾರ, ಕೇಂದ್ರ ಸರ್ಕಾರ. ಅದಕ್ಕೆ ಇವರು ಉತ್ತರ ಹೇಳಬೇಕು. ಈಗ ಅವರು ನಕಲಿ ಕಾರ್ಡ್ಗಳನ್ನು ರದ್ದು ಮಾಡಿದೀವಿ ಅಂತ ಹೇಳಿರೋ ಹೊರತು BPL ಕಾರ್ಡ್ಗಳನ್ನ APL ಮಾಡಬೇಕು ಅಥವಾ ಅನರ್ಹರು ಅಂತ ಅನ್ನೋದನ್ನು ಅವ್ರು ತಿಳಿಸಿಲ್ಲ ಸರ್. ಇದು ಈ ಗೊಂದಲವನ್ನು ಸರಿಪಡಿಸಿ. ಈ ಗೊಂದಲ ಅವರು ಸರಿ ಮಾಡಬೇಕು. ಈಗ ಫಸ್ಟ್ ನಮ್ಗೆ ಗೈಡ್ಲೈನ್ಸ್ ಕೊಟ್ಟರು, ಆ ಗೈಡ್ಲೈನ್ಸಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಆದರೆ ಅವರೇ ಇವತ್ತು ಇಷ್ಟು ಕಾರ್ಡ್ಗಳು ಅನರ್ಹರು ಅಂತಂದರೆ ನಕಲಿ ಅಂತ ಹೇಳಿದ್ದಾರೆ. ಅಂದಮೇಲೆ BJP ಅವರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇಡೀ ರಾಷ್ಟ್ರದಲ್ಲಿ ಇಂಥದ್ದು ಅಲ್ಲಿ ಇಲ್ಲಿ ಇದ್ದೇ ಇರ್ತದೆ. ಅದನ್ನು ಪರಿಷ್ಕರಣೆ ಮಾಡಿದರೆ ಇನ್ನೂ ಉಳಿದಂಥ ಬಡವರು BPL ಕೆಳಗಡೆ ಬರೋರಿಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಅವಕಾಶ ಆಗ್ತದೆ. ಈಗ ಕೇಂದ್ರ ಸರ್ಕಾರ ಕೊಟ್ಟುವಂಥ ಸೂಚನೆ ಪ್ರಕಾರ ರಾಜ್ಯದಲ್ಲಿ ಸುಮಾರು 1,00,000 ಏನು ಕಾರ್ಡ್ಗಳು ರದ್ದಾಗಿದೆ. ಇನ್ನು ಉಳಿದಂಥ ಕಾರ್ಡ್ಗಳು ಈಗ ನೀವು ಟೋಟಲ್ 13 ಲಕ್ಷ ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡಿದ್ದೀರಿ. ಅದರಲ್ಲಿ ಕೇಂದ್ರ ಕೊಟ್ಟದಂತೂ ಕೇವಲ 1,00,000. ಆದರೆ ನೀವು 13 ಲಕ್ಷ ಕಾರ್ಡ್ಗಳನ್ನ ಬದಲಾಯಿಸ್ತೀರಿ. ನಕಲಿಗೂ ಕಾರ್ಡ್ಗಳ ಬದಲಾವಣೆ ಮಾಡಲಿಕ್ಕೂ ವ್ಯತ್ಯಾಸ ಇದೆಯಲ್ಲ ಸರ್? ಹೌದು. ಈಗ ನಾವು ಪರಿಷ್ಕರಣೆ ಮಾಡಿರುವಂಥದ್ದನ್ನು 13 ಲಕ್ಷದಲ್ಲಿ ಕೇವಲ 3 ಲಕ್ಷ ಕಾರ್ಡ್ ಮಾತ್ರ ಅನರ್ಹರು ಅಂತ ಹೇಳಿದ್ವಿ ಅಷ್ಟೇ. ಉಳಿತಿದ್ದು ನಾವು ಹೇಳಿಲ್ಲ, BPL ಕನ್ವರ್ಟ್ ಮಾಡಿದ್ದೀವಿ. ಈಗ ಅದರ ಬಗ್ಗೆ ಕೆಲವರು ಎಲ್ಲೋ ಒಬ್ಬರು ಇಬ್ಬರು 1% 2% BPLನವರು ಅದರಲ್ಲಿ ಇದ್ದಾರೆ. ಆ ಪಾನ್ ಕಾರ್ಡ್ಗಾಗಿ ಪೆನಾಲ್ಟಿ ಕಟ್ಟಿಬಿಟ್ಟಿದ್ದಾರೆ. ಅದು ಇನ್ಕಮ್ ಟ್ಯಾಕ್ಸ್ನವರು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದಾರೆ ಅಂತ ಪಟ್ಟಿ ಕೊಟ್ಟಿದ್ದಾರೆ. ಅದರಿಂದ ಸ್ವಲ್ಪ ಏರ್ಪೇರಾಗಿದೆ. ಅದನ್ನು ಕರೆಕ್ಟ್ ಮಾಡೋ ಉದ್ದೇಶಕ್ಕೆ ನಾವೀಗ ಸದ್ಯಕ್ಕೆ ಇದನ್ನು ಎಲ್ರಿಗೂ ಕಾರ್ಡ್ ಕೊಡ್ರಿ, ಯಾವ್ಯಾವ್ದು ನಿಲ್ಲಿಸಿದ್ರು ಅದನ್ನೆಲ್ಲ ಒಂದು ವಾರದಲ್ಲಿ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಈಗ ಆದರೆ ಎಲ್ಲ ಕಾರ್ಯಕ್ರಮಗಳು ಮಾಡೋದು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ನಲ್ಲಿ. ಇವತ್ತು ಕೂಡ ಲಾಸ್ಟ್ ಮಂತ್ ಈ 29ನೇ ತಾರೀಕು ಲಾಸ್ಟ್ ಮಂತ್ ಕೊಟ್ಟಿರೋ ಗೈಡ್ಲೈನ್ಸ್ ಏನಿದೆ ಕೇಂದ್ರ ಸರ್ಕಾರ, ಅದರ ಬೇಸ್ ಮೇಲೆ ನಾವು ಮಾಡಿರೋದು. ಈಗ BJP ಹೇಳ್ತಾರಂಥದ್ದು ರಾಜ್ಯ ಸರ್ಕಾರಕ್ಕೆ ಅನುದಾನ ಕೊರತೆ ಇದೆ, ಗ್ಯಾರಂಟಿ ಯೋಜನೆ ಕೊಡಲಿಕ್ಕೆ ಅವ್ರಿಗೆ ಆರ್ಥಿಕ ಸಮಸ್ಯೆ ಇದೆ, ಆ ಕಾರಣಕ್ಕೋಸ್ಕರ ಕಾರ್ಡ್ ರದ್ದು ಮಾಡ್ತಾ ಇದ್ದಾರೆ, ಗೃಹಲಕ್ಷ್ಮಿ ನಿಲ್ಲಿಸ್ತಾ ಇದ್ದಾರೆ, ಬೇರೆ ಬೇರೆ ಸ್ಕೀಮ್ಗಳನ್ನು ಹಿಂತೆಗೆದುಕೊಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಹೀಗಾಗಿ ಸರ್ಕಾರ ದಿವಾಳಿಯಾಗಿದೆ, ಹಂಗಾಗಿ ಈ ಕಾರ್ಡನ್ನು ರದ್ದು ಮಾಡ್ತಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರದ ಮಾರ್ಗದರ್ಶನ, ಅವರ ಆದೇಶದಲ್ಲಿ ಈ ಕಾರ್ಡನ್ನು ಪರಿಷ್ಕರಣೆ ಮಾಡಿ ರದ್ದು ಮಾಡೋ ಪ್ರಯತ್ನ ಮಾಡಿದ್ದೀವಿ. ಬಿಟ್ಟರೆ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ. ಅಂದರೆ ಬಡವರಿಗೆ ಕೊಟ್ಟಿರುವಂಥ ಯೋಜನೆಗಳು ಮತ್ತು ನಿಮ್ಮ BPL ಕಾರ್ಡ್ ರದ್ದತಿ ಪ್ರಕ್ರಿಯೆಯಲ್ಲಿ ನೀವು ಮಾರ್ಪಾಡು ಮಾಡ್ಕೊತೀರಾ? ಹೌದು. ಬಡವರಿಗೆ ಯಾರಿಗೂ ಒಬ್ಬ ಬಡವರು ಕೂಡ ವಂಚಿತರಾಗಿ ಈ ಸರ್ಕಾರದಲ್ಲಿ ಅವಕಾಶಿಲ್ಲ. ಯಾಕಂದರೆ ಸರ್ಕಾರ ಬಡವರಿಗಾಗಿ BPL ಕಾರ್ಡನ್ನು ಕೊಡೋ ತೀರ್ಮಾನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದರಲ್ಲಿ ಒಬ್ಬ BPL ಕಾರ್ಡು ತಪ್ಪೋದಕ್ಕೆ ಅವಕಾಶ ಕೊಡೋದಿಲ್ಲ. ಅಧಿಕಾರಿಗಳಿಗೆ ನಾವು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅವರೆಲ್ಲ ವಾಪಸ್ಸು ಯಾರು BPL ಜನ ಏನಿದ್ದಾರೆ ಅವರೆಲ್ಲ ವಾಪಸ್ ಬರ್ತಾರೆ, ಅವ್ರಿಗೆ ಅವಕಾಶ ಆಗುತ್ತೆ. ಸರ್ಕಾರಕ್ಕೆ ಈಗ ಆಗಿರುವಂಥ ಈಗ ಅಪಮಾನ ಅಥವಾ ಇನ್ನು ಮುಜುಗರ ಸನ್ನಿವೇಶದಿಂದ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಕಾರ್ಡನ್ನು ವಿತ್ಡ್ರಾ ಮಾಡ್ತಿದ್ರಿ ನೀವು? ಸರ್ಕಾರ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಲ್ಲಿ ಆದೇಶದಂತೆ ನಾವು ಮಾಡಿದ್ದೇವೆ. ಬಿಟ್ಟರೆ ನಾವು ಸ್ವಯಂ ಇದನ್ನೇನು ಮಾಡೋಕ್ಕೆ ಹೋಗಿಲ್ಲ. ಕೇಂದ್ರ ಸರ್ಕಾರದ ಮಾರ್ಗದರ್ಶನದಲ್ಲಿ ಇದನ್ನು ನಡೆದಿದೆ.
ಇದಿಷ್ಟು ಸಚಿವ KH ಮುನಿಯಪ್ಪ ಸ್ಪಷ್ಟನೆ. ಕೇಂದ್ರ ಸರ್ಕಾರದ ಸೂಚನೆ ಹಿನ್ನೆಲೆಯಲ್ಲಿ ನಾವು ಈ ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಸರ್ಕಾರದ ಯಾವುದೇ ನಿರ್ದೇಶನ ಇಲ್ಲ. ಎಲ್ಲ ಕೊಟ್ಟಿರುವಂಥ ಸೌಲಭ್ಯಗಳು BPL ಕಾರ್ಡ್ಗಳನ್ನ ಯಥಾ ಪ್ರಕಾರ ಮುಂದುವರಿತವೆ. ಆ ಮೂಲಕ ಬಡ ಜನರನ್ನ ಹಿತವನ್ನು ಕಾಯ್ತೇವೆ ಅಂತ KH ಮುನಿಯಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕ್ಯಾಮರಾಮನ್ ಶಂಕರರಾವ್ ಜೊತೆ ರಾಚಪ್ಪ ಸುತ್ತೂರು, ಜಿ ನ್ಯೂಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.